ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ತನ್ವಿ ಬಾಲರಾಜ್. ಮೊದಲನೇದಾಗಿ ನೀವೆಲ್ಲರೂ ತುಂಬ ಆರೋಗ್ಯವಾಗಿ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹೀಗೆ ನಗ್ನಗ್ತಾ ಇರಿ. ನೀವೇ ನೋಡ್ತಿರ್ಬೋದು, ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ, ನಗ್ನಗ್ತಾ ಇದ್ದೀನಿ. ಎಸ್, ಈ ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪ ಅಂತಂದರೆ, ತುಂಬ ಜನ ಸುಮಾರು ತಿಂಗಳುಗಳಿಂದ, ಸುಮಾರಿಲ್ಲ ತುಂಬ ತಿಂಗಳುಗಳಿಂದ ಅಂತಲೇ ಹೇಳ್ಬೋದು, ನನ್ನ ಹೇರ್ ಕೇರ್ ವಿಡಿಯೋ, ನನ್ನ ಸ್ಕಿನ್ ಕೇರ್ ವಿಡಿಯೋ ಮಾಡಿ ಅಂತ ಕೇಳ್ಕೊಳ್ತಿದ್ರಿ. ಐ ಆಮ್ ಸೋ ಸಾರಿ, ನಿಮ್ಮೆಲ್ಲರೂ ತುಂಬ ತಿಂಗಳುಗಳ ಕಾಲ ಕಾಯಿಸ್ದೆ. ಏನಂತಂದರೆ ಏನೋ ಒಂದು ಅಡೆತಡೆಗಳು, ಕೆಲಸ ಅದು ಇದು ಮಾಡೋದಕ್ಕಾಗ್ತಿರ್ಲಿಲ್ಲ. ಬಟ್ ಎನಿವೇಸ್, ಇವತ್ತು ನಾನು ನನ್ನ ಸ್ಕಿನ್ ಕೇರ್ ವಿಡಿಯೋ ಮಾಡ್ತಿದ್ದೀನಿ. ನಾನು ಯಾವ್ಯಾವ ಪ್ರಾಡಕ್ಟ್ಗಳನ್ನ ಬಳಸ್ತೀನಿ ಅಥವಾ ಪರ್ಸ್ನಲಾಗಿ ನಾನು ತಿನ್ನೋ ಆಹಾರ ಪದಾರ್ಥಗಳು, ಅದೇ ಹೇಗೆ ನನ್ನ ಸ್ಕಿನ್ನ ಹೇಗೆ ಮಾಯ್ಶ್ಚರ್ಡ್ ಆಗಿ ಹೈಡ್ರೇಟಿಂಗ್ ಆಗಿ ಇಟ್ಕೊಳ್ತೀನಿ ಅಂತ ನಿಮ್ಮೆಲ್ರಿಗೂ ಹೇಳ್ತೀನಿ. ಸೊ ಮೊದಲನೇದಾಗಿ, ನಾನು ಬೆಳಗ್ಗೆ ಎದ್ದ ತಕ್ಷಣ 1 ಲೋಟ ಬಿಸಿನೀರನ್ನು ಕುಡಿತೀನಿ. ಉಗುರು ಬೆಚ್ಚಗಿನ ಬಿಸಿನೀರು ಅಂತ ಹೇಳ್ಬೋದು, ಬಿಸಿನೀರನ್ನು ಕುಡಿತೀನಿ. ನಂತರ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ತುಂಬ ಇಂಪಾರ್ಟೆಂಟ್, ಸ್ಕಿನ್ಗೆ ತುಂಬ ಬೇಸಿಕ್ ಅಂತ ಹೇಳ್ಬೋದು, ಐಸ್ ಕ್ಯೂಬ್ಸ್. ನಿಮ್ಮೆಲ್ಲರ ಮನೆಗಳಲ್ಲೂ ಫ್ರಿಡ್ಜ್ ಇದ್ದೇ ಇರುತ್ತೆ. ಸೊ ಐಸ್ ಕ್ಯೂಬ್ಸನ್ನ ರಬ್ ಮಾಡ್ಕೊಳ್ತೀನಿ ಫೇಸ್ಗೆ. ಒಂದು 5-6 ಐಸ್ ಕ್ಯೂಬ್ಸ್ ತೊಗೊಂಡು ಫೇಸ್ ಫುಲ್ ಅಂದರೆ ಒಂದು 5 to 10 minutes ರಬ್ ಮಾಡ್ಕೊಳ್ತೀನಿ. ಹೌದು, ನನಗೂ ಕೆಲವೊಂದ್ಸತಿ ಅದು ಬರ್ನಿಂಗ್ ಸೆಷನ್ ಆಗುತ್ತೆ, ಯಾಕಂದರೆ ಓವರ್ ಕೂಲ್ ಆಗಿರೋದ್ರಿಂದ ಐಸ್ ಕ್ಯೂಬ್ಸ್ ಅಲ್ವಾ, ಸೊ ಸ್ಕಿನ್ ಬರ್ನ್ ಥರ ಫೀಲ್ ಆಗುತ್ತೆ. ಆ ಟೈಮಲ್ಲಿ ಏನು ಮಾಡ್ತೀನಿ ಅಂತಂದರೆ, ಒಂದು ಬಟ್ಟೆನಲ್ಲಿ, ಒಂದು ಕಾಟನ್ ಕ್ಲಾತ್ನಲ್ಲಿ ಐಸ್ ಕ್ಯೂಬ್ಸನ್ನ ಇಟ್ಕೊಂಡು ರಬ್ ಮಾಡ್ಕೊಳ್ತೀನಿ. ಸೊ ಈಗ 1 ಮಂತಿಂದ ಏನು ಮಾಡ್ತಿದ್ದೀನಿ ಅಂತಂದರೆ, ಇದನ್ನು ತೊಗೊಂಡಿದ್ದೀನಿ. ಇದು ಐಸ್ ಕ್ಯೂಬ್ ಫೇಸ್ಗೆ ರಬ್ ಮಾಡ್ಕೊಳ್ಳೋಕ್ಕೆ ಅಂತಲೇ ಬಂದು ನೀವು ನೋಡಿರ್ತೀರ ಸುಮಾರು ಕಡೆ. ಏನಂತಂದರೆ ಒಂಥರ ಕ್ಯೂಟಾಗಿ ಚೆನ್ನಾಗಿದೆ ಇದು. ನೋಡಿ, ನಾಯಿಗಳ ಪಾದ ಇರುತ್ತಲ್ಲ, ಆ ಡಿಸೈನಲ್ಲಿದೆ, ತುಂಬ ಕ್ಯೂಟಾಗಿದೆ. ಇದು ಆನ್ಲೈನಲ್ಲಿ ತೊಗೊಂಡಿದ್ದು. ಏನಂತಂದರೆ ಇದು ಈಸಿ, ರಿಮೂವ್ ಮಾಡೋದು ಹಾಕೋದಿಲ್ಲ. ಇಲ್ಲೊಂದು ಸಣ್ಣದು ನಾಪ್ ಥರ, ಹೋಲ್ ಥರ ಏನೋ ಕೊಟ್ಟಿದ್ದಾರೆ. ಸೊ ಇದರಿಂದ ನಾವು ವಾಟ್ರನ್ನ, ನೀರನ್ನ ಫಿಲ್ ಮಾಡ್ಕೋಬೋದು. ಫಿಲ್ ಮಾಡ್ಕೊಂಡು ಹೀಗೆ ಕ್ಲೋಸ್ ಮಾಡಿ ರೆಫ್ರಿಜರೇಟರಲ್ಲಿ ಈಗೆಲ್ಲ ಒಂದು 3 to 4 hours ಇಟ್ಟರೆ ಐಸ್ ಕ್ಯೂಬ್ ಆಗಿಬಿಡುತ್ತಲ್ವ. ಸೊ ನಾನು ಓವರ್ ನೈಟ್ ಇಡ್ತೀನಿ. ಓವರ್ ನೈಟ್ ಇಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ಇದನ್ನು ಏರ್ ರಿಲೀಸ್ ಆಗಬೇಕು ಅಂತಂದರೆ ಈ ನಾಬ್ನ ಓಪನ್ ಮಾಡಬೇಕು. ಹೀಗೆ ಓಪನ್ ಮಾಡಿದ ತಕ್ಷಣ ಇದು ಈಸಿಯಾಗಿ ಬರುತ್ತೆ. ಈಸಿಯಾಗಿ ಬಂದರೆ, ಸೊ ಈ ಮೇಲ್ಗಡೆ ಲೇಯರಲ್ಲಿ ಐಸ್ ಕ್ಯೂಬ್ ಆಗಿರುತ್ತೆ. ಸೊ ಈ ಥರ ಯು ಶೇಪ್ನಲ್ಲಿ, ಓಕೆನಾ. ಸೊ ಇಲ್ಲಿ ನಾನು ನಿನ್ನೆ ತಾನೇ ಹೈದ್ರಾಬಾದಿಗೆ ಬಂದಿರೋದ್ರಿಂದ, ನೈಟ್ ಬಂದಿರೋದ್ರಿಂದ ಇದನ್ನು ಫ್ರಿಡ್ಜಲ್ಲಿ ಇಡೋಕ್ಕಾಗಲಿಲ್ಲ, ಕೆಳಗಡೆ ಹೋಟೆಲಲ್ಲಿ ಕೊಡೋಕ್ಕಾಗಲಿಲ್ಲ. ಬಟ್ ಎನಿವೇಸ್, ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ತೋರಿಸ್ತೀನಿ ಇದು ಹೇಗಾಗುತ್ತೆ ಇರುತ್ತೆ ಅಂತೇಳಿ. ಸೊ ಆ್ಯಕ್ಚುಲಿ ಇದು ನಾನು ತೊಗೊಂಡ್ಮೇಲೆ ತುಂಬ ಯೂಸ್ ಆಗಿದೆ. ಬಿಕಾಸ್ ಬರ್ನಿಂಗ್ ಸೆಷನ್ ಎಲ್ಲ ಸ್ವಲ್ಪ ಕಮ್ಮಿನೇ, ಯಾಕಂದರೆ ನಾವು ಹಿಡ್ಕೊಳ್ಳೋದಕ್ಕೆ ಕೈಯಲ್ಲಿ ಗ್ರಿಪ್ ಇರೋದ್ರಿಂದ, ಹಾಗೆಯೇ ಕೈಗೆ ಏನು ನಿಮಗೆ ಬರ್ನ್ ಫೀಲ್ ಆಗಲ್ಲ. ಸೊ ಆರಾಮಾಗಿ ರಬ್ ಮಾಡ್ಕೊಳ್ಬೋದು ಆಲ್ ಓವರ್ ಯುವರ್ ಫೇಸ್, ನೆಕ್ ಆ್ಯಂಡ್ ಬ್ಯಾಕ್ ಸೈಡ್ ಆಫ್ ಯುವರ್ ನೆಕ್. ಸೊ ಆರಾಮಾಗಿ ರಬ್ ಮಾಡ್ಬೋದು. ಒಂಥರ ಇದು ಈಸಿ ಮೆಥಡ್, ನನ್ನ ಟೈಮ್ ಸೇವ್ ಆಗೋದಕ್ಕೆ ಒಂಥರ ಈಸಿ ಮೆಥಡ್ ಸಿಕ್ಬಿಟ್ಟಿದೆ ನನಗೆ. ಸೊ ಇದನ್ನು ನಾನು ಯೂಸ್ ಮಾಡ್ತೀನಿ. ಕೆಲವೊಬ್ಬರಿಗೆ ತುಂಬ ಸ್ಕಿನ್ ಡೈರೆಕ್ಟಾಗಿ ಐಸ್ ಕ್ಯೂಬ್ನ ರಬ್ ಮಾಡಿದ್ರೆ ತುಂಬ ಹೆವಿ ರ್ಯಾಷಸ್ ಆಗುತ್ತೆ ಅಥವಾ ಬರ್ನಿಂಗ್ ಫೀಲ್ ಆಗುತ್ತೆ ಅಂತ ಹೇಳಿದರೆ, ಒಂದು ಬೌಲಲ್ಲಿ ನೀರು ತೊಗೊಂಡು 5 to 10 ಐಸ್ ಕ್ಯೂಬ್ಗಳನ್ನು ಹಾಕ್ಕೊಂಡು ಮುಖನ ಬೌಲ್ ಒಳಗೆ ಸೋಕ್ ಮಾಡಿ ಒಂದು 30 ಸೆಕೆಂಡ್ ಅಥವಾ 20 ಸೆಕೆಂಡ್, ನಿಮಗೆ ಸ್ಟಾರ್ಟಿಂಗ್ ಒಂದು 10 seconds ಅಷ್ಟೇ ಆಗೋದು. ಹೋಗ್ತಾ ಕ್ರಮೇಣ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಟೈಮಿಂಗ್. ಸೊ ಇದು ತುಂಬ ಬೇಸಿಕ್ ಅಂತ ಹೇಳ್ಬೋದು. ಇದು ಸ್ಕಿನ್ ಆ ಪೋರ್ಸ್ನೆಲ್ಲ ಕ್ಲೋಸ್ ಮಾಡ್ತಾ ಹೋಗುತ್ತೆ. ಐಸ್ ಕ್ಯೂಬ್ ರಬ್ ಮಾಡೋದ್ರಿಂದ ಸ್ಕಿನ್ ಒಂಥರ ಹೈಡ್ರೇಟ್ ಆಗುತ್ತೆ, ಫ್ರೆಶ್ ಫೀಲ್ ಕೊಡುತ್ತೆ. ಎವ್ರಿ ಮಾರ್ನಿಂಗ್ ಇದು ಮಾಡಿದ್ರೆ ನೀವು ನಿಮಗೆ ರಿಸಲ್ಟ್ ಹೋಗ್ತಾ ಗೊತ್ತಾಗ್ತಾ ಹೋಗುತ್ತೆ. ಸೊ ನಂತರ ಇದಾದ ನಂತರ ನಾನು ಆಬ್ವಿಯಸ್ಲಿ ಸ್ನಾನ ಎಲ್ಲ ಮಾಡಿಕೊಂಡು ನಂತರನೇ ನಾನು ಸ್ಕಿನ್ ಕೇರನ್ನು ಸ್ಟಾರ್ಟ್ ಮಾಡೋದು. ಮೊದಲನೇದಾಗಿ ದ ಆರ್ಡಿನರಿ ಎಕ್ಸ್ಫ್ಲೋಯೇಟಿಂಗ್ ಟೋನರ್. ಇದು ನನಗೆ ನಿಜವಾಗ್ಲೂ 3 yearsಯಿಂದ ಯೂಸ್ ಮಾಡ್ತಿದ್ದೀನಿ. ಒಂಥರ ಫೇವ್ರೇಟ್ ಆಗಿಬಿಟ್ಟಿದೆ. ನಾನು ಹೊರಗಡೆ ಹೋಗಬೇಕು ಅಂತಂದರೆ ಮಾರ್ನಿಂಗ್ ಟೈಮ್ ಇದನ್ನು ಫೇಸ್ಗೆ ಆ್ಯಂಡ್ ನೆಕ್ಕಿಗೆ ಮಾತ್ರ ಯೂಸ್ ಮಾಡ್ತೀನಿ. ನೈಟ್ ಟೈಮಲ್ಲಿ ನಾನು ಇದನ್ನು ಆಲ್ ಓವರ್ ಮೈ ಹ್ಯಾಂಡ್ಸ್, ನೆಕ್, ನನ್ನ ಬ್ಯಾಕ್ ಸೈಡ್
ಅಂದರೆ ಬೆನ್ನು ಭಾಗಕ್ಕೂ ಕೂಡ ಹಾಕ್ಕೊಳ್ತೀನಿ ಇದು. ಬಿಕಾಸ್ ಇದು ಒಂದು ಟೈಮಲ್ಲಿ ಟ್ಯಾನ್ ರಿಮೂವ್ ಆಗೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಆ ಥರ ಒಂದು ಎಕ್ಸ್ಫ್ಲೋರೇಟಿಂಗ್ ಟೋನರ್ ಇದು, ನನಗೆ ತುಂಬ ಫೇವ್ರೆಟ್. ನಾನು ಇದನ್ನು ಹಾಕ್ಕೊಂಡ್ಬಿಡ್ತೀನಿ. ಇದು ನನಗೆ ತುಂಬಾ ಫೇವ್ರೆಟ್. ಸಪ್ಲೈ ಮಾಡುವ ಜಸ್ಟ್ ಒಂದು 2-3 ಡ್ರಾಪ್ಸ್ ತಗೊಂಡು ಹೀಗೆ ರಬ್ ಮಾಡಿ ಆಲ್ ಓವರ್ ಯೋರ್ ಐಸ್, ಅರೌಂಡ್ ಯೋರ್ ಐಸ್, ಆಲ್ ಓವರ್ ಯೋರ್ ಫೇಸ್. ಓಕೆನಾ? ನೆಕ್ ಪಾರ್ಟಿಗೆ ಅಪ್ಲೈ ಮಾಡ್ಕೊಳ್ಳಿ. ಓಕೆನಾ? ಒಂದು 5 ಸೆಕೆಂಡ್ಸ್ ಗ್ಯಾಪ್ ತಗೊಳ್ಳಿ, ಒಂಚೂರು ಸ್ಕಿನ್ಗೆ ಹೀಲ್ ಆಗಲಿ. ನೆಕ್ಸ್ಟ್ ಈ ಪ್ರಾಡಕ್ಟ್ ಎಲ್ರಿಗೂ ಗೊತ್ತಿರುತ್ತೆ, ತುಂಬ ಜನ ಫೇವ್ರೆಟ್ ಕೂಡ. ಅಡ್ವಾನ್ಸ್ಡ್ ಸ್ನೇಲ್ 96 ಮ್ಯೂಸಿನ್ ಪೌಡರ್ ಎಸೆನ್ಸ್ ಅಂತ ಹೇಳಿ ನೀವು ನೋಡಿರ್ತೀರ, ತುಂಬ ಕಡೆ ತುಂಬ ಜನ ಯೂಸ್ ಮಾಡೋದು ನೋಡಿರ್ತೀರ. ಇದು ನನಗೆ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು 3 ಇಯರ್ಸ್ ಬ್ಯಾಕೇ. ಇದೆರಡು ಪ್ರಾಡಕ್ಟ್ ನಾನು ತುಂಬ 3 ಇಯರ್ಸಿಂದ ಯೂಸ್ ಮಾಡ್ತಿದ್ದೀನಿ, ಇದು ಆ್ಯಂಡ್ ದ ಆರ್ಡಿನರಿ ಎಕ್ಸ್ಫ್ಲೋರೇಟಿಂಗ್ ಟೋನರ್. ಸೊ ಎಸ್, ಇದಂತೂ ಒಂಥರ ಗೇಮ್ ಚೇಂಜರ್ ಅಂತಲೇ ಹೇಳ್ಬೋದು. ನೀವು ಯೂಸ್ ನೋಡಿ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ, ನಂತರ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಹೇಗಿರುತ್ತೆ ಇದ್ರದ್ದು ಅಂತ. ಸೊ ಇದು ಅಷ್ಟೇ, ಜಸ್ಟ್ 1-2 ಡ್ರಾಪ್ಸ್ ಸಾಕು. ಇದನ್ನು ಹೀಗೆ ಕೈಯಲ್ಲಿ ರಬ್ ಮಾಡಿ, ಇದನ್ನು ಜಸ್ಟ್ ಟ್ಯಾಪ್ ಮಾಡಿ. ಓಕೆ, ಇದು 5 ಸೆಕೆಂಡ್ಸ್ ಸ್ಕಿನ್ಗೆ ಹೀಲಾಗಬೇಕು, ಒಣಗಲಿ. ನೆಕ್ಸ್ಟ್ ಪ್ರಾಡಕ್ಟಿಗೆ ಹೋಗುವ. ದ ಆರ್ಡಿನರಿ ಅವ್ರದ್ದು ನೈಸಿನಮೈಡ್ 10% ಇದೆ ಇದರಲ್ಲಿ. ಇದು ಫೇಸ್ ಸಿರಮ್. ಇದು ನಾನು ಯೂಶಲಿ ಮಾರ್ನಿಂಗ್ ಟೈಮ್ ಮಾತ್ರ ಹಾಕ್ತೀನಿ. ನೈಟ್ ಟೈಮ್ಗೆ ಇನ್ನೊಂದು ಲಾರಿಯಲ್ ಅವ್ರದ್ದು ಒಂದು ಸಿರಮ್ ಇದೆ. ಆ್ಯಕ್ಚುಲಿ ಅದು ನನಗೆ 2 ಡೇಸ್ ಬ್ಯಾಕ್ ಖಾಲಿ ಆಯಿತು, ಮತ್ತೆ ತೊಗೊಳೋದಕ್ಕೆ ಟೈಮ್ ಆಗಲಿಲ್ಲ. ಸೊ ಹಾಗೆ ಹೈದ್ರಾಬಾದಿಗೆ ಬಂದೆ. ಇವತ್ತು ಸಂಜೆ ಹೋಗಿ ತೊಗೊಳ್ತೀನಿ. ಅದರ ಲಿಂಕ್ ಬೇಕಿದ್ರೆ ಫೋಟೋ ಎಲ್ಲಾದರೂ ಇಲ್ಲಿ ನಾನು ಪೇಸ್ಟ್ ಮಾಡಿರ್ತೀನಿ, ಅದು ನಾನು ನೈಟ್ ಟೈಮ್ ಹಾಕ್ತೀನಿ. ಇದು ಮಾರ್ನಿಂಗ್ ಟೈಮ್ ಹಾಕ್ತೀನಿ. ಎಸ್, ಇದೂ ಅಷ್ಟೇ 1 ಡ್ರಾಪ್ ಸಾಕು, ಚೂರೆ 1 ಡ್ರಾಪ್. ಅಷ್ಟೇ ಕೈಯಲ್ಲಿ ಲೈಟ್ ರಬ್ ಮಾಡಿ ಇದನ್ನು ಫೇಸ್ ಮೇಲೆ ಉಜ್ಬೇಡಿ, ಜಸ್ಟಿಗೆ ಟ್ಯಾಪ್ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ವೆರಿ 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 ಇಂಪಾರ್ಟೆಂಟ್, ಇದು ನನ್ನ ರೀಸೆಂಟ್ ಫೇವ್ರೆಟ್. ಇಲ್ಲೇ ಹೈದ್ರಾಬಾದಲ್ಲಿ ನನ್ನ ಸಿಸ್ಟರ್ ಕ್ಯಾರೆಕ್ಟ್ರು ಒಬ್ಬರು ಮಾಡ್ತಾರೆ, ಭಾವನಾ ಅಂತ ಹೇಳಿ. ಅವಳು ನನಗೆ ಸಜೆಸ್ಟ್ ಮಾಡಿದ್ದು. ಇದಕ್ಕಿಂತ ಮುಂಚೆ ನಾನು ಎಮೋಲಿನ್ ಮಾಯಿಶ್ಚರೈಸರ್ನ ಯೂಸ್ ಮಾಡ್ತಿದ್ದೆ. ನ್ಯೂಟ್ರೋಜೆನಾ ಅಲ್ಟ್ರಾ ಶಿಯರ್ ಡ್ರೈ ಟಚ್ ಸನ್ ಬ್ಲಾಕ್ SPF 50+ PA+++ ಮಾಯಿಶ್ಚರೈಸರ್. ಇದು ಹೇಗೆ ಅಂತಂದರೆ ವಾಟರ್ ಆ್ಯಂಡ್ ಸ್ವೆಟರ್ ರೆಸಿಸ್ಟೆಂಟ್, ನೋ ವೈಟ್ ಕಾಸ್ಟ್. ನೀವು ಮುಖದ ಮೇಲೆ ಹಾಕಿದ ತಕ್ಷಣ ವೈಟ್ ಕಾಸ್ಟನ್ನು ಬಿಡಲ್ಲ, ಒಂಥರ ಲೈಟ್ ವೆಯ್ಟ್ ಆಗಿದೆ, ಹಾಗೆಯೇ ತುಂಬ ಹೊತ್ತು ಮಾಯಿಶ್ಚರ್ಡ್ ಇಡುತ್ತೆ ನಿಮ್ಮ ಸ್ಕಿನ್ನನ್ನು. ಒಂಥರ ನನಗೆ ರೀಸೆಂಟ್ ಫೇವ್ರೆಟ್ ಅಂತಲೇ ಹೇಳ್ಬೋದು ಇದು. ಬಿಕಾಸ್ ಇದರಲ್ಲಿ SPF 50+ PA+++ ಇರೋದ್ರಿಂದ ಮಾಯಿಶ್ಚರೈಸರ್ ಪ್ಲಸ್ ಜೊತೆಗೆ ಸನ್ಸ್ಕ್ರೀನ್ ಕೂಡ ಆಗಿನೂ ಇದು ರಿಯಾಕ್ಟ್ ಆಗುತ್ತೆ ನಿಮ್ಮ ಸ್ಕಿನ್ ಮೇಲೆ. ಇದು ನನ್ನ ರೀಸೆಂಟ್ ಮೋಸ್ಟ್ ಫೇವ್ರೆಟ್ ಅಂತಲೇ ಹೇಳ್ಬೋದು. ಇದು ಆಲ್ರೆಡಿ ನಂದು ಸೆಕೆಂಡ್ ಟ್ಯೂಬ್ ಅಂತಲೇ ಹೇಳ್ಬೋದು. ಐ ಲವ್ ದಿಸ್. ತುಂಬ ಇಷ್ಟ ನನಗಿದು. ನನ್ನ ಸ್ಕಿನ್ಗೆ, ನನ್ನದು ಆ್ಯಕ್ಚುಲಿ ಸ್ವಲ್ಪ ಡ್ರೈ ಸ್ಕಿನ್ ಆಗಿರೋದ್ರಿಂದ ನನ್ನ ಸ್ಕಿನ್ಗೆ ತುಂಬ ಚೆನ್ನಾಗಿ ಒಪ್ಕೊಂಡಿದೆ. ಹಾಗೆಯೇ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ, ತುಂಬ ಹೊತ್ತು ಮಾಯಿಶ್ಚರ್ಡ್ ಆಗಿರುತ್ತೆ ಸ್ಕಿನ್ನು, ಚೆನ್ನಾಗಿದೆ. ಸೊ ನಾನು ಕೆಲವೊಂದು ಪ್ರಾಡಕ್ಟ್ಗಳನ್ನ ಚೇಂಜ್ ಮಾಡ್ತಾನೆ ಇರ್ತೀನಿ, ಹೊಸದಾಗಿ ಟ್ರೈ ಮಾಡ್ತೀನಿ. ಬಿಕಾಸ್ ಟಚ್ ವುಡ್ ದೇವ್ರದಾಯಿಂದ ನಾನು ಸ್ವಲ್ಪ ಹೆಲ್ತಿ ಸ್ಕಿನ್, ಹಾಗೆಯೇ ಬ್ಲೆಸ್ಡ್ ಸ್ಕಿನ್ ಅಂತಲೇ ಹೇಳ್ಬೋದು. ಯಾವುದೇ ಪ್ರಾಡಕ್ಟ್ಗೂ ಕೂಡ ಅಷ್ಟು ಬೇಗ ರಿಯಾಕ್ಟ್ ಅಂದರೆ
ರ್ಯಾಷಸ್ ಆಗುವಂಥದ್ದು, ಪಿಂಪಲ್ ಬರುವಂಥದ್ದು ಹೊಸ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ. ಟಚ್ ವುಡ್ ಆ ಥರ ಏನೂ ಆಗಲ್ಲ. ಸ್ವಲ್ಪ ನಂದು ನಂದು ಅಪ್ಪ ಅಮ್ಮದು ಹೆರಿಡಿಟಿ, ಬ್ಲೆಸ್ಡ್ ಸ್ಕಿನ್ ಅಂತಲೇ ಹೇಳ್ಬೋದು. ಸೊ ನನಗೆ ಯಾವುದು ವರ್ಕ್ ಆಗುತ್ತೆ ಚೆನ್ನಾಗಿ, ಯಾವುದಾದ್ರೂ ಹೊಸದಾಗಿ ನನ್ನ ಮೋಸ್ಟ್ ಯೂಸ್ಡ್ ಅಥವಾ ನನ್ನ ಫ್ರೆಂಡ್ಸ್ಗಳು ಸಜೆಸ್ಟ್ ಮಾಡಿದ್ರೆ ನಾನು ಟ್ರೈ ಮಾಡ್ತೀನಿ. ಟ್ರೈ ಮಾಡಿದ ನಂತರ ನನಗೆ ಓಕೆ ಇದು ವರ್ಕ್ ಆಗ್ತಿದೆ ಅಂತ ಅನಿಸಿದ್ರೆ ನಾನು ಅದನ್ನೇ ಕಂಟಿನ್ಯೂ ಮಾಡ್ತೀನಿ. ಇನ್ನೊಂದು ಪಾಯಿಂಟ್ ಹೇಳಿದ್ದನ್ನು ಮರ್ತೆ, ಅಟ್ ದ ಸೇಮ್ ಟೈಮ್ ಇದು ನಿಮಗೆ ಸ್ಕಿನ್ ಗ್ಲೋನೆಸ್ಸು ಕೊಡುತ್ತೆ. ಸ್ಕಿನ್ಗೆ ಇಮಿಡಿಯೇಟ್ ವಿತಿನ್ ಸೆಕೆಂಡ್ಸ್ ಆ ಗ್ಲೋ ಬಂದುಬಿಡುತ್ತೆ ನಿಮ್ಮ ಫೇಸ್ಗೆ. ನೀವೇ ನೋಡ್ತಿರ್ಬೋದು. ಓ ಮೈ ಗಾಡ್, ಐ ಲವ್ ಮೈ ಸ್ಕಿನ್, ಟಚ್ ವುಡ್. ಸೊ ಇದಿಷ್ಟು ನನ್ನ ಬೇಸಿಕ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್. ಇದಾದ ನಂತರ ನಾನು ಹೊರಗಡೆ ಶೂಟಿಂಗ್ ಮಾಡ್ತಿರೋದ್ರಿಂದ ಒಬ್ವಿಯಸ್ಲಿ ಸನ್ಸ್ಕ್ರೀನ್ ಬೇಕಾಗೇ ಇರುತ್ತೆ. ಶೂಟಿಂಗ್ ಹೋದರೆ ಸನ್ಸ್ಕ್ರೀನನ್ನು ಎಕ್ಸ್ಟ್ರಾ ಯೂಸ್ ಮಾಡ್ತೀನಿ. ಕೈಗೆ ಮತ್ತು ಬೆನ್ನಿಗೆ, ಕಾಲಿಗೆ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಇದು ನನಗೆ ಆ್ಯಕ್ಚುಲಿ ಪ್ರಮೋಷನ್ಗೆ ಕಳಿಸಿರೋದು. ಸುಮ್ಮನೆ ಟ್ರೈ ಮಾಡೋಣ ಅಂತ ವೀಡಿಯೋ ಮಾಡಿ ಹಾಕಿದ್ದೆ. ಬಟ್ ಒಂದು 2 ಯೂಸ್ ಆದ ನಂತರ ನನಗೆ ಇಷ್ಟ ಆಯಿತು. ಪ್ರೊಟೆಕ್ಟ್ ಮಾಡುತ್ತೆ ಸ್ಕಿನ್ನನ್ನು. ಬಿಕಾಸ್ ಇದರಲ್ಲೂ SPF 50+, PA+++ ಇದೆ. ಸೊ ಇದು ನನಗೆ ಇಷ್ಟ. ಏನಾದರೂ ಹೊಸದಾಗಿ ಬೇರೆ ಸನ್ಸ್ಕ್ರೀನ್ನ ತಗೊಳ್ತೀನಿ ಅಂತ ಹೇಳಿದಾಗ ಮತ್ತೆ ವಿಡಿಯೋ ಮಾಡಿ ಹಾಕ್ತೀನಿ. ಆ್ಯಂಡ್ ತುಂಬ ಮುಖ್ಯವಾದ ವಿಷಯನ ಹೇಳಿದೆ ಮತ್ತೆ, ಇದು ಯಾವುದು ನಾನು ತೋರಿಸಿರೋ ಪ್ರಾಡಕ್ಟ್ಸ್ ಎಲ್ಲ ಪೇಯ್ಡ್ ಪ್ರಮೋಷನ್ ಅಂತೂ ಖಂಡಿತ ಅಲ್ಲ. ನಾನು ತುಂಬ ದಿನಗಳಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸ್ಕಿನ್ ಕೇರ್ ವಿಡಿಯೋ ಇವತ್ತು ಮಾಡಿದ್ದೀನಿ. ಆ್ಯಂಡ್ ಫೈನಲ್ ಆಗಿ ಲಿಪ್ ಬಾಮ್. ಆ್ಯಕ್ಚುಲಿ ನಾನು ಯೂಸ್ ಮಾಡೋದು ಡೇಗಾ ಅವ್ರದ್ದು ಬೀಟ್ರೂಟ್ ಲಿಪ್ ಬಾಮ್. ಬಟ್ ತುಂಬ ಚೆನ್ನಾಗಿದೆ. ನನಗೆ ಎಷ್ಟು ಮಾಯ್ಶ್ಚರ್ಡ್ ಆಗಿರುತ್ತೆ ಗೊತ್ತಾ ಲಿಪ್ಸ್ನ. ಇದು ನನಗೆ ಮೋಸ್ಟ್ ಫೇವ್ರೆಟ್. ಇದನ್ನು ಕೂಡ ಇನ್ಮೇಲಿದೆ ಪರ್ಮನೆಂಟಾಗಿ ಡೇಗಾನೇ ತೊಗೊಂಡು ಯೂಸ್ ಮಾಡ್ತೀನಿ ಲಿಪ್ ಬಾಮ್. ಬಿಕಾಸ್ ನಾನು ಲಿಪ್ ಬಾಮ್ಸ್ಗೆ ತುಂಬ ಕಡೆ ಸರ್ಚ್ ಮಾಡಿ ತುಂಬ ಲಿಪ್ ಬಾಮ್ಗಳನ್ನು ಟ್ರೈ ಮಾಡಿ ಅದಾದ ನಂತರ ಇದು ನನಗೆ ತುಂಬ ಇಷ್ಟ ಆಗಿತ್ತು. ಚೆನ್ನಾಗಿದೆ, ಒಂಥರ ಮಾಯ್ಶ್ಚರ್ಡ್ ಆಗಿರುತ್ತೆ, ಲಿಪ್ಪನ್ನ ಹೈಡ್ರೇಟಿಂಗ್ ಆಗಿರುತ್ತೆ. ಎಸ್, ಇದು ನನ್ನ ಫೇವ್ರೆಟ್. ಸೊ ಇದಿಷ್ಟು ನನ್ನ ಬೇಸಿಕ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್. ಇದ್ರ ಜೊತೆಗೆ ನಾನು ಇನ್ನೊಂದು ತುಂಬ ಮುಖ್ಯವಾದ ವಿಚಾರ ನಿಮ್ಮ ಜೊತೆ ಹೇಳಿದಿನ ಮತ್ತೆ, ನಮ್ಮ ಸ್ಕಿನ್ ಹೆಲ್ತ್, ನಮ್ಮ ಸ್ಕಿನ್ ಟೆಕ್ಸ್ಚರ್ ಮುಖ್ಯವಾಗಿ ನಾವೇನು ತಿಂತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಜಿಮ್, ಪೋಷನ್ ಕಂಟ್ರೋಲ್ ಅಥವಾ ವೆಯ್ಟ್ ಲಾಸ್ ಇದೆಲ್ಲ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ತುಂಬ ಜಂಕ್ಸ್ ತಿಂತಿದ್ದೆ, ತುಂಬ ಸ್ವೀಟ್ಸ್ ತಿಂತಿದ್ದೆ, ತುಂಬ ಹೆಂಗೆ ಬೇಕೋ ಹಾಗೆ, ಅದೇ ಅದೇನು ನಾಲೆಡ್ಜ್ ಇಲ್ಲದೆ ಇರೋದ್ರಿಂದ ಹೆಂಗೆ ಬೇಕೋ ಹಂಗೆ ತಿಂತಿದ್ದೆ. ಬಟ್ ಇದೆಲ್ಲ ತಿಳ್ಕೊಂಡಾದ್ಮೇಲೆ ಊಟದಲ್ಲಿ ಪೋಷನ್ ಕಂಟ್ರೋಲ್ ಮಾಡ್ತೀನಿ. ಊಟದಲ್ಲಿ ತರಕಾರಿಗಳನ್ನು ಜಾಸ್ತಿ ತಿಂತೀನಿ, ಹೆಚ್ಚಾಗಿ ಹಣ್ಣುಗಳನ್ನು ತಿಂತೀನಿ. ಹಾಗೆಯೇ ಹೆಚ್ಚಾಗಿ ನೀರು ಕುಡಿತೀನಿ. ಶೂಟಿಂಗಲ್ಲಿದ್ದಾಗ ನನಗೆ 3 to 3.5 ಲೀಟರ್ಸ್ ನೀರು ಬೇಕೇ ಬೇಕು, ನೀರು ಕುಡಿತೀನಿ. ಅದೇ ಹೇಳಿದ್ನಲ್ಲ, ಚಂಕ್ಸ್ ಕಡಿಮೆ ಮಾಡಿದ್ದೀನಿ, ಸ್ವೀಟ್ಸ್ ಕಡಿಮೆ ಮಾಡಿದ್ದೀನಿ. ತುಂಬ ಆಸೆ ಆದರೆ ಹಬ್ಬಗಳಲ್ಲಿ ಊರಿಗೆ ಏನಾದರೂ ಹೋದರೆ ಸ್ವೀಟ್ಸ್ ತಿಂದುಬಿಡ್ತೀನಿ. ಬಟ್ ಅಟ್ ದ ಸೇಮ್ ಟೈಮ್ ನೆಕ್ಸ್ಟ್ ಊರಿಂದ ಬಂದ ಮೇಲೆ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ತೀನಿ. ಸೊ ಎಷ್ಟು ಚೆನ್ನಾಗಿ ಊಟ ಮಾಡಿ ಒಳ್ಳೆಯ ಆಹಾರ ಪದಾರ್ಥಗಳನ್ನು ತಿನ್ನಿ. ಬಿಕಾಸ್ ಅಟ್ ದ ಎಂಡ್ ಆಫ್ ದ ಡೇ ನಿಮ್ಮನ್ನು ನೀವೇ ಕೇರ್ ಮಾಡ್ಕೊಳ್ಬೇಕಾಗುತ್ತೆ, ನಿಮ್ಮ ದೇಹವನ್ನು ನೀವೇ ನೋಡ್ಕೊಳ್ಬೇಕಾಗುತ್ತೆ, ನಿಮ್ಮ ಸ್ಕಿನ್ ಬಗ್ಗೆ ನೀವೇ ಕಾಳಜಿ ವಹಿಸಬೇಕಾಗುತ್ತೆ. ಯಾರು ಬಂದು ನೀನು ಅದನ್ನು ಮಾಡು ಚೆನ್ನಾಗಿರ್ತೀಯಾ, ಅಥವಾ ಇದನ್ನು ತಿನ್ನು ನಿನ್ನ ಸ್ಕಿನ್ ಚೆನ್ನಾಗಾಗುತ್ತೆ, ಅಥವಾ ಈ ಥರ ಕೆಲಸ ಮಾಡು ಒಳ್ಳೆಯದಾಗುತ್ತೆ ಅಂತ ಹೇಳುವಂಥ ಜನರು ಆ ಪರ್ಸೆಂಟೇಜ್ ತುಂಬ ಕಮ್ಮಿ. ಯಾರೂ ಹೇಳಲ್ಲ. ಎಲ್ಲಿ ಚೆನ್ನಾಗಿ ಆಗ್ತಾಳೋ ಅಥವಾ ಎಲ್ಲಿ ಚೆನ್ನಾಗಿ ಎದ್ದು ಬಿಡ್ತಾಳೋ ಅಂತಲೇ ನೀವು ಎಲ್ಲರೂ ಫೇಸ್ ಮಾಡಿರ್ತೀರ. ಇಂಥ ಒಂದು ಜನರ ಮಧ್ಯೆ ಇರ್ತೀರ. ಸೊ ತುಂಬ ಕಮ್ಮಿ. ನಿಮ್ಮ ಬಗ್ಗೆ ನೀವೇ ಕೇರ್ ಮಾಡ್ಕೊಳ್ಬೇಕು. ನಿಮ್ಮ ಸ್ಕಿನ್ ಚೆನ್ನಾಗಿದ್ದರೆ, ನಿಮ್ಮ ಬಾಡಿ ಫಿಟ್ ಆಗಿದ್ದರೆ, ನೀವು ಚೆನ್ನಾಗಿದ್ದರೆ ಪ್ರಪಂಚ ನಿಮ್ಮನ್ನು ನೋಡೋ ರೀತಿಯೇ ಬೇರೆ, ನೀವು ಪ್ರಪಂಚನ ನೋಡೋ ರೀತಿಯೇ ಬೇರೆ. ಆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಒಂಥರ ಇನ್ನೂ ಮೋಟಿವೇಟ್ ಆಗುತ್ತೆ ಒಂದು 4 ಜನಕ್ಕೆ ನಿಮ್ಮಿಂದ ಚೆನ್ನಾಗಿರಬೇಕು ಅಂತ ಹೇಳಿ. ಸೊ ಇಷ್ಟು ನನ್ನ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್. ಹಾಗೆಯೇ ನೆಕ್ಸ್ಟ್ ವಿಡಿಯೋನಲ್ಲಿ ನನ್ನ ಹೇರ್ ಕೇರ್ ವಿಡಿಯೋ ಮಾಡ್ತೀನಿ. ಅಂದರೆ ಬೆಂಗಳೂರಿಗೆ ಹೋದ ನಂತರ
ಏನು ಆಯಿಲ್ ಹಾಕ್ತೀನಿ, ಹೇಗೆ ನನ್ನ ಹೇರನ್ನು ಕೇರ್ ಮಾಡ್ಕೊಳ್ತೀನಿ ಅಂತ ನಿಮಗೆ ಹೇಳ್ತೀನಿ. ಇನ್ನೊಂದು ಮುಖ್ಯವಾದ ವಿಷಯ, ನಾನು ನಿನ್ನೆ ಇನ್ಸ್ಟಾಗ್ರಾಮಲ್ಲಿ ಕ್ವೆಶ್ಚನ್ಸ್ ಕೇಳಿ ಅಂತ ಹಾಕಿದ್ದೆ. ತುಂಬ ಆಲ್ಮೋಸ್ಟ್ ಪರ್ಸ್ನಲ್ ಕ್ವೆಶ್ಚನ್ಸೇ ತುಂಬ ಇದೆ. ಆನ್ಸರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ಹೈದ್ರಾಬಾದಿಂದ ಬೆಂಗಳೂರಿಗೆ ಹೋಗೋದ್ರೊಳಗೆ ವಿಡಿಯೋ ಅಂದರೆ ಆ ಕ್ವಶನ್ಸ್ಗೆ ಆನ್ಸರ್ ಮಾಡಿ ಯೂಟ್ಯೂಬಲ್ಲಿ ಹಾಕ್ತೀನಿ. ಸೊ ನೀವು ಅಲ್ಲಿ ಚೆಕ್ ಮಾಡ್ಬೋದು. ತುಂಬ ಹೇಳಬೇಕು ಅಂತಂದರೆ ತುಂಬ ಪರ್ಸ್ನಲ್ ಕ್ವಶನ್ಸೇ ಬಂದಿದೆ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನನ್ನ ತಾಯಿ ಬಗ್ಗೆ ಒಂದು ವಿಡಿಯೋ ವೈರಲ್ ಆಗಿತ್ತು. ಅಮ್ಮ ಏನು ಕೆಲಸ ಮಾಡ್ತಾರೆ ಅಂತ ಹೇಳಿ. ಎಸ್, ಅದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಆನ್ಸರ್ ಮಾಡ್ತೀನಿ. ಸ್ಟೇ ಟ್ಯೂನ್ಡ್. ಇನ್ನೂ ಕೆಲವೊಂದು ತುಂಬ ವಿಚಾರಗಳು ಹೇಳ್ಕೊಳ್ಳೋದಿದೆ. ಡೆಫಿನೆಟ್ಲಿ ನಾನು ನನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಓಪನ್ ಅಪ್ ಆಗಿ ಎಲ್ಲ ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಸ್ಟೇ ಟ್ಯೂನ್ಡ್. ತನ್ವಿ ಬಾಲರಾಜ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನಿಮ್ಮ ಸಪೋರ್ಟ್ ಈ ಪುಟ್ಟ ಕಲಾವಿದ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆಲ್ಮೋಸ್ಟ್ ಈಗ 27,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಐ ಸ್ಟಾರ್ಟೆಡ್ ವಿತ್ ಜಸ್ಟ್ 300 ಫಾಲೋವರ್ಸ್ ಅಷ್ಟೇ. 300 ಫಾಲೋವರ್ಸಿಂದ ಕಂಟಿನ್ಯೂಸ್ ವಿಡಿಯೋಸ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲಿವರೆಗೂ ಬಂದಿದ್ದೀನಿ. ನಿಮ್ಮ ಆಶೀರ್ವಾದದಿಂದ ಇನ್ನೂ ಹೆಚ್ಚಿಗೆ ಬೆಳಿತೀನಿ. ಖಂಡಿತ ನಿಮ್ಮ ಆಶೀರ್ವಾದ ಬೇಕು. ಸೊ ಹೀಗೆ ನನ್ನ ಯೂಟ್ಯೂಬ್ ವ್ಲಾಗ್ಸನ್ನು ನೋಡ್ತಾ ಇರಿ, ಅಪ್ಡೇಟ್ಸ್ಗಳನ್ನ ನೋಡ್ತಾ ಇರಿ. ಸ್ಟೇ ಟ್ಯೂನ್ಡ್. ಲವ್ ಯು ಆಲ್. ಟೇಕ್ ಕೇರ್. ಸಿ ಯು. ಟಾಟಾ. ಬಾಯ್ ಬಾಯ್.